ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಹಾಸನಾಂಬೆಯ ದರ್ಶನ ಹೇಗೆ ಮಾಡಿದ್ವಿ ಮತ್ತು ಹಾಸನಾಂಬೆಯ ದಂತಕಥೆ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಸನಾಂಬೆ ಜಾತ್ರಾ ಮಹೋತ್ಸವ ಅಂದಿದ ತಕ್ಷಣ ನಮ್ಮ ಕಣ್ಣು ಮುಂದೆ ಬರೋದು ಲೈಟಿಂಗ್ಸನ್ನು ನೋಡೋಕ್ಕೇ 2 ಕಣ್ಣು ಸಾಲಲ್ಲ. ಫುಲ್ ನಮ್ಮ ಹಾಸನ ಲೈಟಿಂಗ್ಸಿಂದ ಮಿಂಚ್ತಾ ಇತ್ತು. ಲೈಟಿಂಗ್ಸ್ನ ನೋಡೋದೇ ಒಂದು ಖುಷಿ. ನಾವಂತೂ ಹಾಸನೆಲ್ಲ ರೌಂಡ್ ಹಾಕ್ಕೊಂಡು ಲೈಟಿಂಗ್ಸ್ನ ನೋಡಿ ಫುಲ್ ಎಂಜಾಯ್ ಮಾಡಿದ್ದು. ಲೈಟಿಂಗ್ಸ್ ಅಂತೂ ಎಷ್ಟು ನೋಡಿದ್ರೂ ಸಾಲಲ್ಲ, ನೋಡ್ತಾನೆ ಇರಬೇಕು ಅನಿಸುತ್ತೆ. ನಾವು ನೋಡಿ ಎಂಜಾಯ್ ಮಾಡಿ ನೆಕ್ಸ್ಟ್ ನಾವು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಬೆಳಗಿನ ಜಾವ 2 ಗಂಟೆ ಆಗಿತ್ತು. ಅದು ನೋಡಿ ನನ್ನ ಮಗ ಆದ್ರೂ ಒಂದು ಸ್ವಲ್ಪನೂ ನಿದ್ದೆ ಇಲ್ಲದೆ ಎಂಜಾಯ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ಎಲ್ಲ ನೋಡಿಕೊಂಡು. ಆಮೇಲೆ ನಾವು ಕ್ಯೂ ಅಷ್ಟು ರಶ್ ಇರಲಿಲ್ಲ ನಮಗೇನು. ನಾವು ಹೋಗಿದ್ದು 2 ಗಂಟೆ ಬೆಳಗಿನ ಜಾವ ಅದರಿಂದ ಕಮ್ಮಿ ಇತ್ತು ಅನಿಸುತ್ತೆ. ನಾವು 1 ಗಂಟೆಯಲ್ಲೆಲ್ಲ 2 ಓ ಕ್ಲಾಕಿಗೆ ಹೋಗಿ ನೆಕ್ಸ್ಟು 3 ಓ ಕ್ಲಾಕ್ ಅಷ್ಟು 1 ಗಂಟೆ ಟೈಮಿಂಗ್ಸಲ್ಲಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನಮಗೇನು ಅಷ್ಟು ರಶ್ ಅನಿಸ್ಲಿಲ್ಲ, ಜನ ಕಮ್ಮಿ ಇದ್ರು ಅನಿಸುತ್ತೆ. ತಾಯಿ ಹಾಸನಾಂಬೆ ನೆಲೆಸಿರೋ ಕಾರಣದಿಂದಲೇ ಇಲ್ಲಿಗೆ ಹಾಸನ ಅಂತ ಹೆಸರು ಬಂದಿರೋದು. ಸುಮಾರು 12ನೇ ಶತಮಾನದ ಕಾಲದಲ್ಲಿ ಕೃಷ್ಣಪ್ಪ ನಾಯಕ ಅನ್ನೋ ಪಾಳೆಗಾರರು ಈ ಹಾಸನಾಂಬೆ ದೇವಾಲಯವನ್ನು ನಿರ್ಮಿಸಿರ್ತಾರೆ. ಇಲ್ಲಿಗೆ ಸಪ್ತಮಾತೃಕೆಯರಾದ ವೈಷ್ಣವಿ, ವಾರಾಹಿ, ಇಂದ್ರಾಣಿ ಅಂತ ಹೇಳಿಬಿಟ್ಟು 3 ದೇವತೆಗಳು ಬಂದು ಹುತ್ತದ ರೂಪದಲ್ಲಿ ನೆಲೆಸಿರ್ತಾರೆ. ಈ ತಾಯಿಯ ವಿಶೇಷತೆ ಏನಂದರೆ, 1 ವರ್ಷ ಆದ್ರೂ ನಾವು ಅಲ್ಲಿ ಗರ್ಭಗುಡಿಯಲ್ಲಿ ಹಚ್ಚಿರೋ ದೀಪ ಆರಲ್ಲ, ಮತ್ತು ಹೂವು ಬಾಡಲ್ಲ. 1 ವರ್ಷ ಆದ್ರೂ ಹೂ ಬಾಡಲ್ಲ. ಮತ್ತು ನೈವೇದ್ಯಕ್ಕೆ ಇಟ್ಟಿರೋ ಅಕ್ಕಿ ನೆಕ್ಸ್ಟ್ ಮುಂದಿನ ವರ್ಷ ಬಂದು ನೋಡಿದ್ರೆ ಅನ್ನ ಆಗಿರುತ್ತೆ. ಇದನ್ನು ತುಂಬ ಜನ ಕಿಡಿಗೇಡಿಗಳು ಸುಳ್ಳು ಅಂತ ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಆದರೆ ತಾಯಿಯ ಶಕ್ತಿ ಮುಂದೆ ಅದನ್ನು ಯಾವುದೂ ನಡೀಲಿಲ್ಲ. ನಾವು ಅಲ್ಲಿರೋ ಹೂವಿನ ಅಲಂಕಾರ ಎಲ್ಲ ಡೆಕೋರೇಷನ್ ಎಲ್ಲ ನೋಡಿಕೊಂಡು ನಮಗೆ 1 ಗಂಟೆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಅಷ್ಟು ಬೇಗ ನಮಗೆ ದರ್ಶನ ಆಯಿತು. ನಮಗೆ ಕ್ಯೂ ಅಲ್ಲಿ ಬರುವಾಗ ಅಷ್ಟು ರಶ್ ಅನಿಸ್ಲಿಲ್ಲ. ಆದರೆ ಗರ್ಭಗುಡಿ ಹತ್ರ ಹೋಗ್ಬೇಕಾದ್ರೆ ಅಲ್ಲೊಂದು ಸ್ವಲ್ಪ ರಶ್ ಇತ್ತು, ತುಂಬ ಜನ ಇದ್ದರು ಒಳಗಡೆ. ಅಲ್ಲೊಂದು ಸ್ವಲ್ಪ ನನಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಹಾಗೆಯೇ ಫೋಟೋ ತೊಗೊಂಡೆ ಅಷ್ಟೇ. ಬಿಟ್ಟರೆ ಅಲ್ಲಿ ತುಂಬ ಬೇಗ ಕಳಿಸ್ತಾಯಿದ್ರು, ಸೊ ನನಗಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ದೇವ್ರದ್ದು. ಅಲ್ಲಿ ಕರೆಕ್ಟಾಗಿ ಒಳಗಡೆ ಒಂದು ದೇವ್ರಿಗೆ ನಮಸ್ಕಾರ ಮಾಡೋಕ್ಕೂ ಆಗಲಿಲ್ಲ. ಹಂಗೆ ಬೇಗ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು. ಹಾಗೆ ಹಾಸನಾಂಬೆದು ಒಂದು ದಂತಕಥೆ ಸಹ ಇದೆ. ಇಲ್ಲಿ ಒಬ್ಬಳು ಸೊಸೆ ಬಂದ್ಬಿಟ್ಟು ತುಂಬ ಭಕ್ತಿಯಿಂದ ದೇವರಿಗೆ ಪೂಜೆ, ಮನೆ ಕೆಲಸ ಏನು ಮಾಡದೆ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ತಾ ಇರ್ತಾಳೆ. ಮನೆ ಕೆಲಸ ಏನು ಮಾಡಿಲ್ಲ ಅಂತ ಅವರ ಅತ್ತೆ ಬಂದು ಕೋಪದಲ್ಲಿ ಅವಳ ತಲೆಗೆ ಹೊಡಿತಾರೆ. ಆವಾಗ ಸೊಸೆ ಭಕ್ತಿಯಿಂದ ತಾಯಿ ಕಾಪಾಡು ಅಂತ ಕೂಗ್ತಾರೆ. ಆವಾಗ ದೇವಿ ಪ್ರತ್ಯಕ್ಷ ಆಗಿ, ನೀನು ಇಲ್ಲೇ ಕಲ್ಲಾಗಿ ನನ್ನ ಪೂಜೆ ಮಾಡಿಕೊಂಡೇ ಇರು, ನನ್ನ ಸನ್ನಿಧಿಲೇ ಯಾವಾಗಲೂ ಇರು ಅಂತ ಹೇಳಿಬಿಟ್ಟು ಅವಳಿಗೆ ಅನುಗ್ರಹಿಸ್ತಾರೆ. ಅದೊಂದು ಕಲ್ಲು ಸಹ ಇವಾಗಲೂ ಇದೆ, ಸೊಸೆ ಕಲ್ಲು ಅಂತ, ಅತ್ತೆ ಸೊಸೆ ಕಲ್ಲು ಅಂತ ಹೇಳಿಬಿಟ್ಟು ಇವಾಗಲೂ ಅದಕ್ಕೆ ಪೂಜೆ ನಡೆಯುತ್ತೆ. ಹೊರಗಡೆ ಬಂದಮೇಲೆ ನನ್ನ ಮಗನಿಗೆ ಚಿಕ್ಕ ಟಾಯ್ಸ್ ಎಲ್ಲ ಕೊಡಿಸಿದ್ರು. ಮತ್ತು ಅಲ್ಲೇ ಸೈಡಲ್ಲಿ ತಿಂಡಿ ಎಲ್ಲ ತೊಗೊಂಡು 3 ಓ ಕ್ಲಾಕ್ ಅಷ್ಟೊತ್ತಿಗೆ ಹೊರಗಡೆ ಬಂದು ನೋಡಿ ಎಲ್ಲ ಹಂಗೆ ವಾಪಸ್ಸು ಎಲ್ಲ ಹೋಗ್ತಾ ಇದ್ದಾರೆ. ನಾವು ಹಂಗೆ ಹೋದ್ವಿ. ಇಲ್ಲಿಗೆ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ.